ಕೋಲಾರ ಮಾಜಿ ಸಂಸದರು ಅಂದರೆ 7 ಸಲ ಸಂಸದರಾಗಿ ಜಯಬೇರಿ ಬಾರಿಸಿದಂತಹ ನಮ್ಮ ಬಡವರ ಬಂಧು ನಮ್ಮೆಲ್ಲ ದಲಿತ ಮುಖಂಡರ ಮತ್ತು ದಲಿತರ ಆಶಾಕಿರಣ ಆಗಿರೋಂತಹ KH ಮುನಿಯಪ್ಪ ಸಾಹೇಬರು ಸಂದೇಶ್ಗೆ ಗನ್ಮ್ಯಾನ್ ಕೊಡಬೇಕು. ಯಾಕಂದರೆ ತೊಂದರೆಯಲ್ಲಿದ್ದಾನೆ, ಗೊತ್ತಾಯ್ತು ಅವ್ರಿಗೂ ತೊಂದರೆಯಲ್ಲಿದ್ದಾನೆ, ಟಾರ್ಗೆಟ್ ಮಾಡಿದ್ದಾರೆ, ಸಂದೇಶನ ಕೊಲೆ ಮಾಡ್ತಾರೆ, ಸಾಯಿಸಾಕ್ತಾರೆ. ಅದಕ್ಕೆ ಮೊದಲು ಗನ್ಮ್ಯಾನ್ ಕೊಡಬೇಕು ಅಂತ IGP ಅವ್ರಿಗೆ, ಸಂಬಂಧಪಟ್ಟಂಥ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, SP ಅವ್ರಿಗೆ ಎಲ್ರಿಗೂ ಸೇರಿ ಫೋನು ಮಾಡ್ತಾರೆ. ಜೊತೆಗೆ ಅವರ ಒಂದು ಪತ್ರದಲ್ಲಿ ಇವ್ರಿಗೆ ಎಲ್ರಿಗೂ ಲೆಟ್ರು ಮಾಡೋ ಅಂಥ ಕೆಲಸನ ಮಾನ್ಯ ಶ್ರೀ KH ಮುನಿಯಪ್ಪ ಸಾಹೇಬರು ಮಾಡ್ತಾರೆ. KH ಮುನಿಯಪ್ಪ ಸಾಹೇಬರು ಸಂದೇಶ ಸಪೋರ್ಟ್ ಮಾಡಿಬಿಟ್ಟಿದ್ದಾನೆ ಅಂತೇಳ್ಬಿಟ್ಟು ಕೋಲಾರಲ್ಲಿರೋಂಥ ಕೆಲವೊಂದು ಲೀಡರ್ಸು, ಒಂದಷ್ಟು ರಾಜಕಾರಣಿಗಳು ನನ್ನ ವಿರುದ್ಧ ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಗೊತ್ತಾ? ಸುಳ್ಳು ರೌಡಿ ಶೀಟ್ ಹಾಕೋದಪ್ಪ. ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು. ರೌಡಿ ಶೀಟ್ಗಳಿಗೆ ಮೊದಲು 2 ವರ್ಷ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ, ರೌಡಿ ಶೀಟ್ರ್ ಆದಮೇಲೆನೂ 3 ವರ್ಷ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ. ಆದರೆ ಏನಾದರೂ ಮಾಡಿ ಸಂದೇಶನ ದಮನ ಮಾಡಬೇಕು ಅಂತ ಬಾಗೇಪಲ್ಲಿ ಗುಡಿಬಂಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಬೇರೆ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿರುವಂಥ ಕೇಸು, ಅಂದರೆ ಯಾರೋ ಪ್ರೈವೇಟ್ ವ್ಯಕ್ತಿ ಕೊಟ್ಟಿರೋಂಥ ಸುಳ್ಳು ಕೇಸು, ಅದೂ ಹೈಕೋರ್ಟಲ್ಲಿ ಸ್ಟೇ ಆಗೈತಿ. ಈ ಕೇಸಿಗೆ ಸಂಬಂಧಪಟ್ಟಂಗೆ ಸಂದೇಶ್ಗೆ ಗನ್ಮ್ಯಾನು ಹೋಲ್ಡ್ ಮಾಡಿರಿ, ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ಒಂದಷ್ಟು ರಾಜಕಾರಣಿಗಳು ಅವರು ಸಪೋರ್ಟ್ ಮಾಡಿದ್ರೆ ನಾವ್ಯಾಕೆ ಇದು ಮಾಡಬೇಕು ಅಂತ ಇದರಲ್ಲಿ ಕೂಡ ರಾಜಕೀಯ ಮಾಡಿರೋ ಅಂಥದ್ದು ಅದು ನಮ್ಮ ಗಮನಕ್ಕೆ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಳ್ಳೇದಾಗಲಿ ನೋಡ್ರಿ. ನಾವು ಯಾವತ್ತೂ ಜೀವದ ಮೇಲೆ ಭಯ ಪಟ್ಕೊಂಡು ಸಂಘಟನೆ ಮಾಡೋಂಥ ಜನಗಳೆಲ್ಲ, ಹೋರಾಟಗಾರರಲ್ಲ, ಇದೆಲ್ಲರಿಗೂ ಗೊತ್ತು. ಎಲ್ಲಿ ಡೇಂಜರ್ ಝೋನೋ ಅಲ್ಲೇ ನಾನು ರಾತ್ರಿ ಹೋಗಿದ್ದೀನಿ. ಎಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಎಲ್ಲ ಅನ್ಯಾಯ ಆಗೋಯ್ತೋ ಅಲ್ಲಿ ಯಾರು ನಮ್ಗೆ ಸವಾಲಾಗಿ ಇಂಥ ಕಡೆ ಬರ್ರಿ ಅಂದರೆ ಇಂಥ ದೊಡ್ಡ ದೊಡ್ಡ ಭೂಗಳರಾಗಲಿ ಬಿಲ್ಡರ್ಗಳಾಗಲಿ ಅಲ್ಲೇ ಹೋಗಿ ನಿಂತ್ಕೊಂಡು ನಾನು ಹೋರಾಟ ಮಾಡಿರೋಂಥ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ಇವಾಗ ಇಷ್ಟು ಜನ ನನ್ನ ನಂಬ್ಕೊಂಡು ಬರ್ತಾ ಇದ್ದಾಗ ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ಆಧಾರ ಸ್ತಂಭವಾಗಿ ಇವಾಗ ನನ್ನ ವಿರುದ್ಧ ಯಾರು ಪಿತೂರಿ ನಡೆಸ್ತಾ ಇದ್ದಾರೋ ಅವ್ರು ನಡ್ಕೊಳ್ಳಿ, ನನಗೇನೋ ಹೆಚ್ಚು ಕಮ್ಮಿ ಆದಾಗ ಖಂಡಿತವಾಗಿ ಸಂದೇಶ್ಗೆ ಏನಾದರೂ ತೊಂದರೆ ಕೊಡ್ಬೇಕಂತೇಳ್ಬಿಟ್ಟೆ ಮಾಡಿರೋದು, ಎಲ್ಲಾದರೂ ಮಾಡ್ಕೊಳ್ಳಿ. ಆದರೆ KH ಮುನಿಯಪ್ಪ ಸಾಹೇಬರು ನಾವು ಇಷ್ಟು ದಿನ ದುಡ್ದಂಥ ಎಲ್ಲರೂ ನಮಗೆ ತೊಂದರೆ ಕೊಟ್ಟಾಗ KH ಮುನಿಯಪ್ಪ ಸಾಹೇಬರು ನಮ್ಮ ಕೈ ಹಿಡಿದ್ರು. ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಸದಾ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಸರ್. ಅದೇ ಎಲ್ಲ ರಾಜಕಾರಣಿಗಳು ಎಲ್ಲರ ಹೆಸರು ಹೇಳ್ತೀನಿ, ನಾನು ಗೊತ್ತಲ್ಲ ನನ್ನ ಬಗ್ಗೆ, ನಾನು ಎಲ್ಲರ ಹೆಸರು ಹೇಳ್ತೀನಿ, ಅದೇ ಹೇಳ್ತೀನಿ. ಅದಕ್ಕೊಂದು ಸಮಯ ಬರ್ಬೇಕಣ್ಣ. ಯಾಕಂದ್ರೆ ಇವಾಗ ನಾನು ಹೇಳೋಂಥದ್ದೇನಂದ್ರೆ ನಾನೇನು ಅವ್ರಿಗೆ ಅನ್ಯಾಯ ಮಾಡಿದ್ದೀನಿ, ನಾನೇನು ಅವ್ರಿಗೆ ತೊಂದರೆ ಕೊಟ್ಟಿದ್ದೀನಿ. ನೋಡ್ರಿ, ಸರ್ಕಾರಿ ಜಮೀನು ಸರ್ಕಾರಕ್ಕೆ ಉಳಿಸಿದವನು ಹೋರಾಟಗಾರ ಆಗ್ತಾನೆ ಹೊರತು ಕೊಲೆಗಾರ ಆಗಲ್ಲ. ನನ್ನನ್ನು ಕೊಲೆ ಮಾಡೋರು ಕೊಲೆಗಾರರಾಗ್ತಾರೆ. ನಾನು ಈ ಮೂಲಕ ಜನತೆಗೆ ತಿಳಿಸೋಂಥದ್ದೇನೆಂದರೆ ಯಾರು ನಮ್ಮನ್ನು ಕೊಲೆ ಮಾಡ್ತಾರೋ, ಅಂದರೆ ಮರ್ಡರ್ ಮಾಡೋರು ಏನೋ ಹೊಟ್ಟೆಪಾಡಿಗೋಸ್ಕರ ದುಡ್ಡು ಕಾಸು ಏನೋ ಮಾಡ್ತಾರೆ, ಅವ್ರ ವಿಚಾರ ಒಂದು ಕಡೆ ಇರಲಿ. ಆದರೆ ಕೊಲೆ ಮಾಡಿಸಿರೋನಿಗೆ ಶಿಕ್ಷೆ ಆಗಬೇಕು. ಇದಕ್ಕೋಸ್ಕರ ರಾಜ್ಯಾದ್ಯಂತ ಜನ ಹೋರಾಟ ಮಾಡಿ ಕಾನೂನು ಹೋಗಿ ಶಿಕ್ಷೆ ಮಾಡಿಸ್ತಾರೆ. ನಾನು ಹೇಳೋಂಥದ್ದೇನೆಂದರೆ ಮಾನ್ಯ ಸಂಸದರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಸಂಸದರು, ಮಾಜಿ ಸಂಸದರು ಮತ್ತು ಸಚಿವರಾಗಿರೋಂಥ KH ಮುನಿಯಪ್ಪನವರು ನಮ್ಮ ಹೋರಾಟಗಾರ ಉಳ್ಕೊಳ್ಳಿ ಅಂತೇಳ್ಬಿಟ್ಟು ಇಮಿಡಿಯೇಟಾಗಿ ಗನ್ಮ್ಯಾನ್ ಕೊಡಿ ಅಂತೇಳ್ಬಿಟ್ಟು ಫೋನಲ್ಲೇ ಹೇಳ್ತಾರೆ. ಅವ್ನು ಕೊಡಬೇಡ್ರಿ ಅಂತೇಳ್ಬಿಟ್ಟು ಹೇಳೋದೈತಲ್ಲ ಮನಸ್ಥಿತಿಗಳು. ಇರಲಿ, ಪರವಾಗಿಲ್ಲ, ಒಳ್ಳೇದಾಗಲಿ ಎಲ್ರಿಗೂ. ಆದರೆ ನಾವಿರೋಷ್ಟು ದಿನಾನು ಈ ಭೂಗಳರ ವಿರುದ್ಧ ಮತ್ತು ಈ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿಕೊಂಡೇ ಇರ್ತೀವಿ ಸರ್.